ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 33ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಸಪೋಸ್ ನೀವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕಂಪನಿಯ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಕಂಪನಿಯ ಬ್ರ್ಯಾಂಚುಗಳು ಬೇರೆ ಬೇರೆ ಕಡೆ ಇರ್ತವೆ ಅಂತ ಇಟ್ಕೊಳ್ಳಿ. ಈಗ ಒಂದು ನಿಮ್ಮ ಬ್ರ್ಯಾಂಚಿನ ನಿಮ್ಮ ಕಂಪನಿಯ ಒಂದು ಬ್ರ್ಯಾಂಚಿಂದ ಇಬ್ಬರು ಮ್ಯಾನೇಜರ್ಗಳು ಸೇಮ್ ಡೇಟಾ ಸೆಟ್ಟನ್ನು ನಿಮಗೆ ಕಳಿಸಿರ್ತಾರೆ. ಅಂದರೆ ನೀವು ಅವ್ರ ಹತ್ರ ಕೇಳಿರ್ತೀರ, ಬೇರೆ ಬೇರೆ ಮ್ಯಾನೇಜರ್ಸ್ ಹತ್ರ ನೀವು ಡೇಟಾವನ್ನು ಕೇಳಿರ್ತೀರ. ಬಟ್ ನಿಮ್ಮ ಡೇಟಾ ಅದು ಫಾರ್ ಎಕ್ಸಾಂಪಲ್ ಅದೊಂದು ಸೇಮ್ ಮ್ಯಾಟರ್ ಆಗಿರುತ್ತೆ. ಇಬ್ಬರು ಮ್ಯಾನೇಜರ್ಗಳು ನಿಮಗೆ ಫೈಲನ್ನು ಕಳಿಸ್ಕೊಟ್ಟಿರ್ತಾರೆ. ಇವಾಗ ನಿಮಗೆ ಅದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಬ್ಬರು ಮ್ಯಾನೇಜರ್ಗಳು ಕೊಟ್ಟಂಥ ಫೈಲ್ಸಲ್ಲಿ ಅಥವಾ ಅವರೊಂದು ಎಕ್ಸೆಲ್ ಫೈಲಲ್ಲಿ ಕಳಿಸ್ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇಬ್ಬರು ಮ್ಯಾನೇಜರ್ಗಳು ಕಳಿಸ್ಕೊಟ್ಟಂಥ ಫೈಲ್ಗಳಲ್ಲಿ ನಿಮ್ಮ ಡೇಟಾ ಅದು ಸರಿಯಾಗಿದೆಯಾ ಅಥವಾ ಸೇಮ್ ಇದೆಯಾ ಡಿಫ್ರೆಂಟ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು. ಉದಾಹರಣೆಗೆ ನಿಮ್ಮ ಮುಂದೆ ನಾನು ಒಂದು ಎಕ್ಸೆಲ್ ಫೈಲನ್ನು ಇಟ್ಕೊಂಡಿದ್ದೀನಿ. ಇದೊಂದು ಸೇಲ್ಸ್ ಡೇಟಾ ಅಂತ ಇಟ್ಕೊಳ್ಳಿ. ಇದರಲ್ಲಿ 2 ಶೀಟಲ್ಲಿ 2 ಥರದ ಡೇಟಾ ಇದೆ. ನೋಡುವಾಗ ಇದು ಮೇಲಿಂದ ನೋಡುವಾಗ ಎಲ್ಲ ಸೇಮ್ ಇದ್ದಾಗಿ ಕಾಣುತ್ತೆ. ಜಾನ್ವರಿ ಇದ್ದು ಸೇಲ್ಸು, ಫೆಬ್ರವರಿದ್ದು ಸೇಲ್ಸು, ಆಯಿತಾ. ಹೆಸರುಗಳು ಕೂಡ ಆಲ್ಮೋಸ್ಟ್ ಸೇಮ್ ಇದ್ದಾವೆ. ಮೇಲ್ನೋಟಕ್ಕೆ ನಂಬರ್ಗಳನ್ನು ನೋಡುವಾಗಲೂ ಸೇಮ್ ಕಾಣುತ್ತೆ. ಓಕೆ, ನನಗೀಗ ಒಂದು ಪ್ರಶ್ನೆ. ಇದು ಸಣ್ಣ ಡೇಟಾ ಅಲ್ಲ, ಸ್ವಲ್ಪ ದೊಡ್ಡದೇ ಡೇಟಾ. ಇದನ್ನು ನಾನು ಮ್ಯಾನ್ಯುವಲಿ ನೋಡುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಕಂಪನಿಗಳಲ್ಲಿ 10,000, 20,000, 50,000 ರೋಗಳಲ್ಲಿ ಈ ಥರ ಡೇಟಾ ಇರುವಾಗ ಅದನ್ನು ಮ್ಯಾನ್ಯುವಲಿ ನೋಡುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಡೇಟಾ ಅಂದರೆ ನಿಮ್ಮ ಅಸಿಸ್ಟೆಂಟ್ಗಳು, ನಿಮ್ಮ ಮ್ಯಾನೇಜರ್ಗಳು, ನಿಮ್ಮ ಎಕ್ಸಿಕ್ಯೂಟಿವ್ಗಳು ಕಳಿಸ್ಕೊಟ್ಟಂಥ ಡೇಟಾ ಸರಿಯಾಗಿ ಇದೆಯೋ, ಒಂದೇ ಥರ ಇದೆಯೋ ಅಲ್ಲ ಡಿಫರೆಂಟ್ ಇದೆಯೋ ಅನ್ನೋದನ್ನು ಹುಡುಕೋದು ತುಂಬಾ ಕಷ್ಟ. ಆದರೆ ನಾನು ಇವತ್ತು ಹೇಳಿಕೊಡುವಂಥ ಈ ಎಕ್ಸೆಲ್ನ ಫಂಕ್ಷನ್ ಅಥವಾ ಒಂದು ಫಾರ್ಮ್ಯಾಟು ನಿಮಗೆ ಗೊತ್ತಿದ್ದರೆ ಆ ಕೆಲಸವನ್ನು ನೀವು 1 ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಮಾಡಿ ಮುಗಿಸ್ಬೋದು. ಸೊ ಅಂತಹ ಒಂದು ಟ್ರಿಕ್ಕನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅದನ್ನು ಹೇಗೆ ನೋಡೋದು ಅಥವಾ ಹೇಗೆ ಚೆಕ್ ಮಾಡೋದು, ನಮ್ಮ ಪ್ರಶ್ನೆಗೆ ಹೇಗೆ ಉತ್ತರಿಸೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈಗ ನಾನು ಇಲ್ಲಿ ಶೀಟ್ 1ಅಲ್ಲಿದ್ದೀನಿ. ಸೊ ಶೀಟ್ 2ಅಲ್ಲಿ ಕೂಡ ಸೇಮ್ ಡೇಟಾ ಇದೆ, ಅದು ಸೇಮ್ ಪ್ಲೇಸಲ್ಲಿ ಕೂಡ ಇದೆ. ಈ ಕಾಲಮಲ್ಲಿ ಕಾಪಿಯಾಗಿದೆ ಡೇಟಾ. ಸೊ ಈಗ ನಾನು ಫಸ್ಟ್ ಶೀಟಲ್ಲಿ ಈ ಶೀಟಿನ ಡೇಟಾವನ್ನು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಂಟೈರ್ ಡೇಟಾವನ್ನು ಕಂಟ್ರೋಲ್ A ಅಂತ ಪ್ರೆಸ್ ಮಾಡಿಕೊಂಡು, ಆಮೇಲೆ ಈಗ ನೀವು ಕೊನೆಯಲ್ಲಿದ್ದೀರಿ, ಡೇಟಾದ ಕೊನೆಯಲ್ಲಿದ್ದೀರಿ. ಸೊ ನೀವೀಗ ಫಸ್ಟ್ ಪೇಸಿಗೆ ಅಂದರೆ ನಿಮ್ಮ ಡೇಟಾದ ಮೇಲ್ಭಾಗಕ್ಕೆ ಬರಬೇಕು ಅಂತಂದರೆ ಕಂಟ್ರೋಲ್ ಮತ್ತು ಬ್ಯಾಕ್ ಸ್ಪೇಸನ್ನು ಹೊತ್ತಿದರೆ, ಕಂಟ್ರೋಲ್ ಪ್ಲಸ್ ಬ್ಯಾಕ್ ಸ್ಪೇಸ್ ಹೊತ್ತಿದರೆ ಮೇಲ್ಗಡೆ ಬರ್ತೀರಾ ಈ ಥರ. ಓಕೆ, ಇಲ್ಲಿ ಈಗ ನೀವು ಹೋಮ್ ಟ್ಯಾಬ್ನಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ನೀವು ಒಂದು ಹೊಸ ನ್ಯೂ ರೂಲನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಲಾಸ್ಟಿನ ಆಪ್ಷನ್ ಬಂದುಬಿಟ್ಟು ಯೂಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮ್ಯಾಟ್ ಅಂತ ನೀವು ಒಂದು ಫಾರ್ಮುಲಾವನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಏನು ಫಾರ್ಮುಲಾ ಅಂತಂದರೆ, ಈಗ ಇದರಲ್ಲಿ ಕ್ಲಿಕ್ ಮಾಡಿ ಈ ಫಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ $ಸೈನ್ ಬರುತ್ತೆ, ಅಂದರೆ ಅದು ಫ್ರೀಸ್ ಮಾಡಿರುತ್ತೆ ಆಲ್ರೆಡಿ. ನನಗಿದು ಫ್ರೀಸ್ ಮಾಡೋದು ಬೇಕಾಗಿಲ್ಲ. ಸೊ ಇದನ್ನು ರಿಮೂವ್ ಮಾಡ್ತಿದ್ದೀನಿ, ನಾನು ಮ್ಯಾನ್ಯುವಲಿಯಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ಮತ್ತು ನಾಟ್ ಈಕ್ವಲ್ ಟು ಅಂತ ನಾವು ಮಾಡಬೇಕು. ನಾಟ್ ಈಕ್ವಲ್ ಟು ಅಂದರೆ ಯಾವುದು ಸಮ ಅಲ್ಲ ಅಂತ. ಇಲ್ಲಿ ಎಕ್ಸೆಲಲ್ಲಿ ನಾಟ್ ಈಕ್ವಲ್ ಟು ಅಂತ ಹಾಕುವಂಥ ಕ್ರಮ ಹೇಗಂತಂದರೆ, ನಮಗೆ ಅದು ಡೈರೆಕ್ಟ್ ಸಿಂಬಲ್ ಇಲ್ಲ. ನಾಟ್ ಈಕ್ವಲ್ ಟು ಅಂತಂದರೆ ನೀವು ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್ ಅಂತ ಇರುವಂಥ ಬಟನನ್ನು 2 ಸಲ ಪ್ರೆಸ್ ಮಾಡಿದರೆ, ಎರಡನ್ನೂ ಪ್ರೆಸ್ ಮಾಡಿದರೆ ಇದು ನಾಟ್ ಈಕ್ವಲ್ ಟು ಅಂತ ಬರುತ್ತೆ. ಸೊ ಈಗ ಈ ಸೆಲ್ಲು ನಾಟ್ ಈಕ್ವಲ್ ಟು ಯಾವುದಕ್ಕೆ, ಇನ್ನೊಂದು ಶೀಟ್ ಇದೆಯಲ್ಲ ಆ ಡೇಟಾದಲ್ಲಿ ಹೋಗಿ ಫಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಕೂಡ ಅದೇ ಥರ $ಸೈನನ್ನು ತೆಗೆದುಬಿಡಿ ಮ್ಯಾನ್ಯುವಲಿಯಾಗಿ. ಓಕೆ, ಸೊ ಈ 1ನದು ಡೇಟಾ ಮತ್ತು ಶೀಟ್ 2ನ ಈ 1ನ ಡೇಟಾ ಸಮ ಇದೆಯೋ ಇಲ್ವೋ ಅನ್ನೋಂಥದ್ದನ್ನು ಒಂದು ಫಾರ್ಮುಲಾವನ್ನು ನಾನಿಲ್ಲಿ ಹಾಕಿದ್ದೀನಿ. ಸಪೋಸ್ ಇದು ಕರೆಕ್ಟಾಗಿದ್ದರೆ ಈಗ ಒಂದು ಫಾರ್ಮುಲಾ ಹಾಕಿ ಅಥವಾ ಒಂದು ಫಾರ್ಮ್ಯಾಟ್ ಹಾಕಿ ಹೈಲೈಟ್ ಮಾಡಬೇಕು. ಸೊ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಕಲರ್ ಕೊಡುವ. ಫಿಲ್ಲಲ್ಲಿ ನಾನು ಇದನ್ನು ರೆಡ್ ಕಲರಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಲಿಕ್ ಮಾಡಿ, ಓಕೆ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಆಮೇಲೆ ಇಲ್ಲಿ ಕೂಡ ಓಕೆ ಕೊಡಿ. ಈಗ ನೋಡಿ, ನಮಗೆ ಮೇಲ್ನೋಟಕ್ಕೆ ಡೇಟಾದಲ್ಲಿ ಸೇಮ್ ಕಂಡರೂ ಕೂಡ ಇದು ಈ 2 ಸೆಲ್ಲಲ್ಲಿರುವಂಥ ಡೇಟಾಗಳು ಬೇರೆ ಬೇರೆ ಆಗಿದ್ದಾವೆ.
ಅಲ್ವಾ. ಸೊ ಇಲ್ಲಿ ನೋಡಿ 826 ಅಂತ ಇದೆ, ಬಟ್ ಇಲ್ಲಿ 2296 ಅಂದರೆ ಒಂದು ನಂಬರ್ ಮಿಸ್ ಆಗಿದೆ ಅಲ್ವಾ. ಸೊ ಇದೇ ಥರ ಇಲ್ಲಿ 3528 ಅಂತ ಇದೆ, ಇಲ್ಲಿ ಬಂದುಬಿಟ್ಟು 3580 ಅಂತ ಇದೆ, ಅಂದರೆ ಅಲ್ಲಿ ನಂಬರ್ ಚೇಂಜ್ ಆಗಿದೆ. ಅಂದರೆ ನಿಮ್ಮ ಮ್ಯಾನೇಜರ್ಗಳು ಕಳಿಸ್ಕೊಟ್ಟಂಥ ಡೇಟಾದಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಥರದ ಒಂದು ಟ್ರಿಕ್ ನಿಮಗೆ ಗೊತ್ತಿತ್ತು ಅಂತಂದರೆ ನೀವು 1 ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಈ ಥರದ ಮಿಸ್ಟೇಕ್ಸ್ಗಳನ್ನು ಐಡೆಂಟಿಫೈ ಮಾಡ್ಬೋದು ಅಂತ ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ನಿಮಗೆ ಇವತ್ತು ಮಾಡಿದ್ದೀನಿ. ಬಹುಶಃ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.